ಊಟ ಮಾಡಲಿಕ್ಕೆ ಬದುಕು ಕಟ್ಕೊಳ್ಳಿಕ್ಕೆ ಬಂದಿರ್ತಾರೆ, ನಾನು ಸನ್ಯಾಸಿಯಾಗಿ ಹೇಳ್ಬಾರ್ದು. ಆದರೆ ಕೆಲವರು ಇರ್ತಾರೆ ಸುಮ್ಮನೆ ಕಾಲ ಕಳೀತಾರೆ. ಆದರೆ ಪೂಜ್ಯರು ಗುರುಪೀಠದ ಮಹತ್ವವನ್ನ, ಪೀಠಕ್ಕೂ ಮಠಕ್ಕೂ ವ್ಯತ್ಯಾಸ ಏನಿದೆ ಗೊತ್ತಾ? ಬಸವತತ್ವ ಪೀಠ ಅಧ್ಯಯನಶೀಲತೆ, ಪ್ರಕಟಣೆ ಹಾಗೂ ಭಕ್ತರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸದ್ವಿಚಾರಗಳನ್ನ ಬಿತ್ತುವ ಕೆಲಸವನ್ನು ಮಾಡುತ್ತೆ. ನಾವಿವತ್ತು ಬಿತ್ತಬೇಕು, ಆಧುನಿಕ ಮನುಷ್ಯರ ಮನಸ್ಸಿನಲ್ಲಿ ಬಿತ್ತಬೇಕು. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಎಂದಿಗೂ ಫಲ ಕೊಡದೆ ವಿಫಲವಾಗುವುದಿಲ್ಲ ಅಂತೇಳಿ ದೇವನೂರು ಮಹಾದೇವರು ಒಂದು ಒಳ್ಳೆಯ ಸ್ಟೇಟ್ಮೆಂಟ್ ನಾವು ಸಾಹಿತ್ಯದಲ್ಲಿ ಪ್ರಕಟ ಮಾಡಿ ಹೋಗಿದ್ದಾರೆ. ಹಾಗೆ ಪೂಜ್ಯರ ಇಡೀ ಶ್ರಮ, ಇಡೀ ಕಾರ್ಯಚಟುವಟಿಕೆಗಳು ಜನರ ಮನಸ್ಸಿನಲ್ಲಿ ಸದ್ಭಾವವನ್ನ, ಸಚ್ಚಿಂತನೆಯನ್ನ, ಸಮಸಮಾಜ ದೃಷ್ಟಿಕೋನವನ್ನ ವಿಶೇಷವಾಗಿ ವಚನಗಳ ಮೂಲಕ, ಅವರ ತತ್ವ ಪ್ರಚಾರಗಳ ಮೂಲಕ ಪ್ರಸಾರ ಮಾಡ್ತಾರಂಥದ್ದು ಒಂದು ಸತ್ ಸಾಧನೆಯ ಕೆಲಸ ಆಗಿದೆ. ಅದಕ್ಕೆ ಇದು ಪೀಠದ ಘನತೆಯನ್ನ, ಮಹತ್ವವನ್ನು ಎತ್ತಿ ನಿಂತಿದೆ. ಬಹಳ ಆಶ್ಚರ್ಯ ಆಯ್ತು.